श्रीविघ्नराजं भजे श्रीविघ्नराजं भजे श्रीविघ्नराजं भजे। ಸ್ವಾಗತ ಕೋರಿ ಇನ್ನು ಈ ಸ್ವಾಗತವನ್ನು ಮುಗಿಸಿ ಮುಂದೆ ಏನಪ್ಪ ಅಂತಂದ್ರೆ ನಿನ್ನೆ ದಿವಸ ಯಾಕಂದ್ರೆ ಈ ಪ್ರಾಥಮಿಕ ತರಗತಿಯಲ್ಲಿ ಒಳ್ಳೆಯ ನಿರ್ಣಯಕರ ಮಕ್ಕಳನ್ನು ನಾವು ಆಯ್ಕೆ ಮಾಡಿದ್ವಂದ್ರೆ ಮುಂದೆ ಪ್ರೌಢಶಾಲೆಗೆ ತಾವು 3 ಜನ ಕೊಟ್ಕೊಂಡು ಉತ್ತಮ ರೀತಿಯಿಂದ ನಿರ್ಣಯವನ್ನು ಮಾಡಿ ಮಕ್ಕಳಿಗೆ ಬ್ಯಾಚು ತಮಗೆ ಕೊಟ್ಟಿರ್ತಕ್ಕಂಥ ಬ್ಯಾಚನ್ನು ಹಾಕಿ ಜೊತೆಗೆ ಏನಪ್ಪ ಅಂದ್ರೆ ಮಕ್ಕಳ ಪ್ರಯಾಣ ಭತ್ಯೆ 70 ರೂಪಾಯಿ ಆಗ್ತದೆ, 70 ರೂಪಾಯಿಗಳನ್ನು ಕೊಡ್ತಾರೆ. ಅಲ್ಲೆಲ್ಲ ಬರೀ ಸಿಟಿ ಶಾಲೆಯಲ್ಲಿ ಮಕ್ಕಳು ಜಾಸ್ತಿ, ಸಿಟಿಯಲ್ಲಿ ಜಾಸ್ತಿ ಇರೋ ಶಾಲೆಗಳು ಅವರು ಜಾಸ್ತಿ ಭಾಗವಹಿಸ್ತಾರೆ. ಬಟ್ ನಾನು ಇಲ್ಲಿ ಕಂಡಿದ್ದೇನೆಂದರೆ ಗ್ರಾಮೀಣ ಪ್ರದೇಶದಲ್ಲಿ, ಅದರಲ್ಲೂ ಸರ್ಕಾರಿ ಪ್ರೌಢಶಾಲಾ ಮಕ್ಕಳು ಜಾಸ್ತಿ. ಘಾಟಶೆಟ್ಟಿಯಲ್ಲಿ ಆಮೇಲೆ ಕ್ಯಾಪ್ಕೊಂಡ, ಸಿಡೇರು ಇದೆಲ್ಲ ಥರ ಪ್ರತಿಭಾ ಕಾರಂಜಿದ ಒಂದು ಕುಮಾರ ವಿಡಿಯೋ ಮಾಡಕ್ಕೆ ಹಚ್ಚಿವನು. ಇಲ್ಲಿ ಮಾಡ್ಬಾ, ಇಲ್ಲಿ 2 ತಾಸು 500 ರೂಪಾಯಿ ಕೊಡ್ತೇನೆ ನೀವು ಅಂತ ಹೇಳ್ಯಾನ. ಏನು ಮಾಡಲಿ, ಕೆಲಸಿಲ್ಲ ಏನಿಲ್ಲ. ಮತ್ತೆ ಬಂದಿಲ್ಲ ಅವನು. ತುಮಕೂರು ಜಿಲ್ಲೆಯಿಂದ ಸ್ವಾಗತ ಮಾಡ್ಕೊತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. ಮಾರ್ಗದರ್ಶನ ಮಾಡತಕ್ಕಂಥ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಹುರುಳಿ ಸರ್ ಕೂಡ ಇಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಅವರನ್ನು ಕೂಡ ತುಮಕೂರು. ಅದೇ ರೀತಿ ನಮ್ಮ ವಿಶೇಷವಾಗಿ ನಾಟಕದ ಬಗ್ಗೆ ಪರಿಣಿತಿ ಇರ್ತಕ್ಕಂಥವರು ನಮ್ಮ ಒಡನಾಡಿ, ಅವರನ್ನು ಕೂಡ ತುಮಕೂರಿನ ಸ್ವಾಗತ ಮಾಡ್ಕೊತಾ ಇದ್ದೀನಿ. ಸ್ವಾಗತ ಸುಸ್ವಾಗತ. ಒಂದು ಸ್ಥಳೀಯ ಕಲಾವಿದರು, ಒಳ್ಳೆಯ ಹಾಡುಗಾರ, ಧಾರಾವಾಹಿ ನಟ ಹೆಣ್ಣು ಇವಾಗ ಜನಪದ
ಇದ್ರ ಬಗ್ಗೆ ಮಹತ್ವ ನಮ್ಮ ಜನಸಾಮಾನ್ಯರಿಗೆ ತಿಳಿದಿಲ್ಲ. ಇನ್ನು ಈ ಸಕಾಲದಲ್ಲಿ ನಮ್ಮ ಜನಸಾಮಾನ್ಯರು ತಮಗೆ ಆಗಬೇಕಾದಂಥ ಕೆಲಸ ಕಾರ್ಯಗಳನ್ನು ತಾವು ಮುಂದೆ ಬಂದು ಮಾಡಿಕೊಳ್ಳಲಿಕ್ಕೆ ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳು ಇತ್ಯಾದಿಗಳನ್ನು ನಾವು ತಿಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಮಾಡಬೇಕಾಗಿದೆ. ಅದು ನಮ್ಮ ಇಲಾಖೆಯ ಜವಾಬ್ದಾರಿ ಆಗಿದೆ. ಹಾಗಾಗಿ ಈ ವರ್ಷದಿಂದ ಇದೇ ಪ್ರಥಮ ಬಾರಿಗೆ ಈ ಪ್ರತಿಭಾ ಕಾರಂಜಿಯಲ್ಲಿ ಈ ಸಕಾಲ ಯೋಜನೆಯನ್ನ ಹೇಗೆ ನಮ್ಮ ಜನಸಾಮಾನ್ಯರಿಗೆ ತಿಳಿಸಬೇಕು ಅಂತಕ್ಕಂಥದ್ದನ್ನ ನಾಟಕದ ಮುಖಾಂತರ ಮಾಡಿಸಿ ಅಂತಕ್ಕಂಥ ಒಂದು ಆದೇಶ ಬಂದಂತಹ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ನಾಟಕ ಅಂತಕ್ಕಂಥದ್ದು ಒಬ್ಬ ಮನುಷ್ಯನ ಸೃಜನಾತ್ಮಕ ಕಲೆಯನ್ನು ತೋರಿಸ್ತದೆ. ಬಹುಶಃ ಹಿಂದಿನ ಕಾಲದಲ್ಲಿ ಈ ಟಿವಿ ಸಿನಿಮಾ ಬರೋಕ್ಕಿಂತ ಮುಂಚೆ ಒಂದು ಸಮಾಚಾರ ಇರ್ತಕ್ಕಂಥ ಓರೆಕೋರೆಗಳನ್ನು ತಿಳಿಸ್ತಕ್ಕಂಥ ಒಂದು ಮಾಧ್ಯಮ ಈ ನಾಟಕ ಆಗಿತ್ತು. ಆದರೆ ಇವತ್ತಿನ ದಿವಸ ಏನಾಗಿದೆ, ನಾಟಕ ಎಲ್ಲ ಮುಚ್ಚಿ ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ನಾವು ಆಡಂಬರಕ್ಕೆ ಪ್ರಾತಿನಿಧ್ಯ ಕೊಟ್ಟಿದ್ದೀವಿ. ಹಾಗಾಗಿ ನಾಟಕ ಎಲ್ಲೋ ಮರೆಯಾಗ್ತಾ ಇದೆ ಅಂತಕ್ಕಂಥದ್ದು ನಾವು ಗಮನಿಸಿರ್ತಕ್ಕಂಥದ್ದು. ಆದರೆ ಇವತ್ತು ಹಳ್ಳಿಗಳಲ್ಲಿ, ಅದು ಉತ್ತರ ಕರ್ನಾಟಕ ಭಾಗದಲ್ಲಂತೂ ನಾಟಕ ಇನ್ನೂ ಸ್ವಲ್ಪ ಜೀವಂತವಾಗಿದೆ. ಆದರೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಇನ್ನೂ ಅದು ಪೂರ್ತಿ ಅಸ್ತಿತ್ವನೇ ಇಲ್ಲ, ಆ ಪರಿಸ್ಥಿತಿ ಆಗಿದೆ. ಅದರಿಂದ ವಿದ್ಯಾರ್ಥಿಗಳೇ, ಈ ಒಂದು ನಾಟಕವನ್ನು ಏರ್ಪಡಿಸಿರ್ತಕ್ಕಂಥ ಉದ್ದೇಶ ಇಷ್ಟೇ. ನೀವು ನಿಮ್ಮ ಊರುಗಳಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹೋಗಿ ಈ ನಾಟಕಗಳನ್ನು ಆಡೋದ್ರ ಮುಖಾಂತರ ನಮ್ಮ ಜನಸಾಮಾನ್ಯರಿಗೆ ಅರಿವನ್ನು ಮೂಡಿಸ್ಬೇಕು. ಸಕಾಲ ಅಂದ್ರೇನು ಅವಕಾಶ ಇದೆ. ನಿಮ್ಮ ಜನನ ಪ್ರಮಾಣ ಪತ್ರ ತೆಗೆದುಕೊಳ್ಳೋಕ್ಕೆ ಅವಕಾಶ ಇದೆ. ನೀವು ಒಂದು TC ತಗೊಳ್ಳೋಕ್ಕೆ ಒಂದು ಅವಕಾಶ ಇದೆ. ಹೊಸ ಶಾಲೆ ಪ್ರಾರಂಭ ಮಾಡಬೇಕು ಅಂದರೆ ಈ ಸಕಾಲ ಯೋಜನೆಯಲ್ಲಿ ಏನು ಈ ಸಕಾಲ ಯೋಜನೆ ಅಂದರೆ, ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಸರ್ಕಾರ ಅದಕ್ಕೆ ಇಷ್ಟಿಷ್ಟೇ ದಿನಗಳು ಅಂತ ನಿಗದಿಪಡಿಸಿ ಆ ದಿನಗಳೊಳಗೆ ನಿಮಗೆ ಯಾವುದೇ ತೊಂದರೆ ತಕರಾರು ಇಲ್ಲದಂತೆ ನಿಮಗೆ ಆ ಒಂದು ಸೌಲಭ್ಯವನ್ನು ಮಂಜೂರು ಮಾಡತಕ್ಕಂತಹ ಒಂದು ಯೋಜನೆ. ಸೊ ಅಂತಹ ಯೋಜನೆಯನ್ನು ಪ್ರಯೋಜನವನ್ನು ನಾವು ಪಡ್ಕೋಬೇಕು. ಈಗ ಹೇಳಿದಾಗೆ ಸುಮಾರು 476 ಸೌಲಭ್ಯಗಳು ನಮ್ಮ ರಾಜ್ಯದಲ್ಲಿ ನಮ್ಮ ಸಾರ್ವಜನಿಕರಿಗಿದ್ದಾವೆ. ಆದರೆ ಎಷ್ಟು ಜನಕ್ಕೆ ಗೊತ್ತು? ಇಷ್ಟೇ ಮಾಡಿದ್ರು ಸಾಧ್ಯ. ನೀವು ನಿಮ್ಮ ಶಾಲೆಗಳಲ್ಲಿ ವಾರ್ಷಿಕ ಯೂನಿಯನ್ ಡೇ ಮಾಡಬೇಕಾದ್ರೆ ಅದರಲ್ಲಿ ಈ ನಾಟಕಗಳನ್ನು ಆಡೋದ್ರ ಮುಖಾಂತರ ಅಥವಾ ಬೀದಿ ನಾಟಕಗಳನ್ನ ಆಡೋದ್ರ ಮುಖಾಂತರ ಇವುಗಳಿಂದ ನಮ್ಮ ಜನರಿಗೆ ಅದರ ಉಪಯೋಗ, ಅದರ ಪ್ರಯೋಜನ, ಅದರಿಂದ ಆಗ್ತಕ್ಕಂಥ ಲಾಭಗಳನ್ನು ನೀವು ತಿಳಿಸಿದರೆ ಬಹುಶಃ ಹೆಚ್ಚು ಜನರು ಅದರ ಸೌಲಭ್ಯನ ಪಡ್ಕೊಳ್ತಾರೆ. ಬಹುಶಃ ಇವತ್ತು ಪೇಪರ್ ನೋಡಿ ಗೊತ್ತಾಗುತ್ತೆ, ಈ ಸಕಾಲ ಯೋಜನೆಯಲ್ಲಿ ಅತಿ ಹೆಚ್ಚುಗಳನ್ನು ವಿಲೇವಾರಿ ಮಾಡಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ. ಅಂದರೆ ಅವ್ರಿಗೆ ಅದರ ಮಹತ್ವ ಅದು ಗೊತ್ತಾಗಿದೆ. ಆದ್ದರಿಂದ ದಯವಿಟ್ಟು ನೀವು ನಿಮ್ಮ ಸುತ್ತಲಿನ ಪರಿಸರವನ್ನು ಜಾಗೃತಿ ಮಾಡಬೇಕು. ಏಕೆಂದರೆ ಈ ಭ್ರಷ್ಟತೆಯನ್ನು ಕಡಿಮೆ ಮಾಡಬೇಕು ಅನ್ನೋದು ಅದರ ಉದ್ದೇಶ. ಜನಸಾಮಾನ್ಯರ ದುಡ್ಡು ಪೋಲಾಗಬಾರ್ದು. ಭ್ರಷ್ಟತೆ ಹೆಚ್ಚಾದಷ್ಟು ಕೆಲಸಗಳು ನಿಧಾನ ಆಗ್ತವೆ. ನಿಮ್ಮೆಲ್ಲರಿಗೂ ನಿನ್ನೆ ಗೊತ್ತಿರಬೇಕು, ನಿಮ್ಮ ಸಂಸತ್ನಲ್ಲಿ ಲೋಕಪಾಲ್ ಮಸೂದೆ ಜಾರಿಯಾಗಿದೆ. ಅದಕ್ಕೆ ಪೂರ್ವದಲ್ಲೇ ನಮ್ಮ ಕರ್ನಾಟಕ ಸರ್ಕಾರ ಈ ಯೋಜನೆಯನ್ನು ಜಾರಿ ತಂದಿರ್ತಕ್ಕಂಥ ಇದು ಒಳಗಡೆ ಇರ್ತಕ್ಕಂಥದ್ದು ಒಂದು ಹಳ್ಳಿ ಸಂಭಾಷಣೆಯಲ್ಲಿ ಅದನ್ನು ಮಾಡ್ತಾ ಹೋಗ್ಬೋದು. ನಾನು ಉತ್ತರ ಕರ್ನಾಟಕ ಶಿಕ್ಷಿ ಜಿಲ್ಲೆಗೆ ಹೋದ ಸಂದರ್ಭದಲ್ಲಿ ಹಳ್ಳಿಕಟ್ಟೆ ಅಂತ ಮಾತು ಬರುತ್ತೆ. ಅಲ್ಲಿ ಒಂದು ಜಗಲಿ ಮೇಲೆ ಕುತ್ಕೊಂಡು ಮಾತಾಡ್ತಾರೆ, ಹೆಂಗೆ ವ್ಯಾಪಾರ ಹೇಗೆ ಮಾಡೋದು ಇತ್ಯಾದಿಗಳು, ಅಲ್ಲಿ ಹೇಗೆ ಮೋಸಗಳು ನಡೀತದೆ ಅಂತಕ್ಕಂಥ. ಎಲ್ಲ ಹೊಡೆದೋಡ್ಬೇಕಂದ್ರೆ ನಾವೆಲ್ಲರೂ ಈಗ ಕಂದಾಯ ಇಲಾಖೆ ನೋಡೋಣ, ಅಲ್ಲಿ ಆ ಥರ ನಾ ಈಗ ಗುಂತು ಹೇಳಿದ್ರೆ ನಿಮ್ಗೆ ನಿಂಗೆ ಹೇಳಿದ್ರೆ ಏನು. ಹಾ ನಮಸ್ಕಾರಪ್ಪ, ಏನ ಸರ್ ಭೇಟಿ ಆಗುತ್ತೆ. ಹಾ ಕಡಿ ಸ್ವಲ್ಪ ಸ್ವಲ್ಪ ಭೇಟಿ ಉಂಟು. ಕಳಿಸ್ಕೊ ಸರ್. ಹಾ ಕಳಿಸ್ತಾರೆ ಹೋಗು ಸರ್. ಹಾಂ ಜಾತಿ ಪ್ರಮಾಣ ಬೇಕಾಯ್ತು. ಇನ್ನೊಂದು
ನೀವು ಗದ್ದೆ ಕೆಲಸ ಮಾಡ್ತಿರಲ್ಲ ಅಂತವನ್ನ ಸಾಮಾನ್ಯ ಮಾಡ್ಕೊಂಡು ಅವ್ನು ಲಾಭ ಎಲ್ಲ ಮಾಡ್ಕೊಂತಿದ್ದ. ಅದನ್ನೇ ಅದನ್ನೆಲ್ಲ ಕೊಟ್ಬಿಟ್ರೆ ಅವ್ನು ತರಕಾರಿ ಅದನ್ನೆಲ್ಲ ಬೆಳೆದದ್ದು ನಿಂತ ದುಡ್ಡಿಲ್ಲ ಗೊತ್ತು ತರಕಾರಿ ಈಗ ಸಕಾಲ ತಿಳ್ಕೊಂಡು ಮಾಡ್ಕೊಂಡ್ರು ಕರ್ನಾಟಕ ಸರ್ಕಾರ ಜಿಲ್ಲಾ ಮಟ್ಟದ
ಬರಡಿ ಸರ್ ನಮ್ಮ ಮಗಳ ಮದುವೆ ಐತಿ ಬ್ಯಾಂಕ್ ಬಡ್ಡಿ ಕುಡಿ ಮಾಡಿ ಒಂದೊಂದು ಉತ್ತರ ಕೊಟ್ರೆ ಈಗ ಇಂಟರ್ವ್ಯೂ ಬಂದೈತಿ ನೀವು ಕೊಡ್ಲಿಲ್ಲ ಅಂದ್ರೆ ನಮ್ಮ ನೌಕರಿಗೆ 70,000 ಕೊಡ್ತೇನೆ ಇದು ಮಾಡಿ ಮಗ ಹಾಕೋಸ್ಕೋಗ ಡಾಕ್ಟರ್ ಹೋಗೋದ ನೀರದಾರ ಬಡ್ಡಿ